ಯಾಕ ಕಮಲಕ್ಕ ಯಾಕೆ ಮುಖ ಸಾಫ್ ಮಾಡ್ಕೊಂತ ಕೂತಿ? ಇವತ್ತೇನು ಗಂಡನ ಮನೆಗೆ ಹೋಗೋದ ತಂದು ಇಟ್ಟು ಮುಖ ಸಾಫ್ ಮಾಡ್ಕೊಂತ ಕೂತೇನವ? ಹ್ಞೂ ಬೇಯವ್ವ, ಇನ್ನು ಮೊದ್ಲಿನಂಗ ನನ್ನ ತವ್ರ ಮನ್ಯಾಗ ಇರೋಕ್ಕಾಗಲ್ಲ ಅಂತಂದು ಸ್ವಲ್ಪ ಮನಸ್ಸಿಗೆ ಯಾಕೋ ಭಾಳ ಬೇಸರ ಆಗ್ತೈತೆ ನೋಡ್ಬೇವ. ಅದ್ರೊಳಗೆ ಒಂದು ಇನ್ನೊಂದು ಬಿಟ್ಟಿರ್ಬೇಕಲ್ಲ ಅಂತಂದು ಏನೇನು ಹುಚ್ಚಿ ಒಯ್ದ ಕಡಿ ಅದಕ್ಕೆಲ್ಲ ಹಿಂಗೆ ಮುಖ ಸಾಫ್ ಮಾಡ್ಕೊಂಡು ಕುಂದಿರ್ತಾರನ? ಮತ್ತು ನಾ ಬರ್ಕೋತ ಹೋಗ್ಕೋತ ಇರ್ತೀನಿ ಅಂತ ಹಂಗೇನ್ರ ನೆನಪಾತಂದ್ರೆ ಫೋನ್ ಹಚ್ಚಿ ಹೇಳು, ಯಾವ ನಿನ್ನ ಜೀವ ನಡ್ಸಾಕತ್ತಂದು ನಾ ಬಂದು ಹೋಗ್ತೀನಂತ. ಆಯ್ತು ಬೇವ, ಈಗ ಹಿಂಗತ್ತಿ ಆಮೇಲೆ ನಾವು ಫೋನ್ ಅದು ಹಚ್ಚಿದ್ವು ನೀವು ನನ್ನ ಕೆಲಸ ಇತ್ತು ಅದು ಇತ್ತು ಅತ್ತಂದು ಹೋಗ್ತಾ ಕುಂದಿರ್ತಿ. ನೀ ನೋಡ್ಬೇಯವ್ವ ಅಪ್ಪ ಏನ್ಯಾಕೆ ನೋಡಲ್ಲ ಕ್ಯಾಟ್ಯಾಕೆ ಕುಡಿದು ಅದ್ರಾಡಿಸೋದಕ್ಕೆ ನೀನು ಟೆನ್ಷನ್ ಅದೇನು ತೊಗೊಳಕ್ಕೆ ಹೋಗಬೇಡ. ಮನ್ಸಿಗೆ ಹಾಕೊಂಡು ನೀ ಜಡ್ಡಿಲಿ ಬಿದ್ದೆ ಅಂತಂದ್ರೆ ನೋಡೋರು ಯಾರ್ದಾರು ಹೇಳು. ನಾ ಇದ್ದೆ ಹೆಂಗಾರ ನಡೀತಿತ್ತು ಮಾಡ್ತಿತ್ತು. ನಾವೊಂದು ಹೇಗಿರಲ್ಲ ಬಿಡಲ್ಲ. ಮೊದ್ಲೇಕೆ ಓನ್ಯಾಗ ಸದಕ್ಕೆ ಮಂದಿ ಜಗ ಆಡ್ತಾರೆ, ಎಲ್ಲರೂ ನಿಂತು ನೋಡೋರು ಅದಾರ, ಯಾರು ಬಿಡಿಸೋರಿಲ್ಲವ. ಅದಕ್ಕೆ ಹೇಳಕತ್ತೀನಿ, ನನಗೆ ನಿಂದೆ ಒಂದು ಚಿಂತೆ ನೋಡ್ಬೇಯವ್ವ. ನನಗೇನು ಯಾವುದು ಚಿಂತೆ ಇಲ್ಲವ, ನೀನು ಹೆಂಗೆ ಬಿಟ್ಟು ಹೋಲಿ ಅಂತಂದಂತ ಚಿಂತೆ ಆಗತ್ತೆ ನನಗತ್ರ. ಮತ್ತೇನು ಮಾಡೋದು ಹೇಳವ, ನಮ್ಮ ಮನೆ ಬರ್ನ ಅಂತದ ಅದಲ್ಲ. ಹೋಗಲ್ಲ ಬಿಡು, ಅವಂತೇನು ನಾನು ತಲೆ ಕೆಡಿಸ್ಕೋದಿಲ್ಲ. ನೀ ಭಾಳ ವಿಚಾರ ಮಾಡಕ್ಕೆ ಹೋಗಬೇಡ. ನಮ್ದು ಇದ್ದಿದ್ದೆ ಅದು ಸಂಸಾರ, ನಮ್ದು ರಗಳಿದು. ನಾ ಹೋಗಿ ಗೋರ್ಯಾಗ ಹೋಗಿ ಕುಂದ್ರು ಮಟ್ಟ ಇದೇನು ತಪ್ಪಿದ್ದಲ್ಲ ನನ್ನ ಹಣೆ ಬರ್ದಾಗ. ವಿಚಾರ ಮಾಡಕ್ಕೆ ಹೋಗಬೇಡ. ಒಂದು ತಾಸು ಹಂಗಿರ್ತೈತದ ನಿಮ್ಮ ಅಪ್ಪ ಇನ್ನೊಂದು ತಾಸಿಗೆ. ನಾ ಎಲ್ಲಿ ಕುಡಿದು ಬಂದಾಗ ಒಂಥರ ಇರ್ತೈತಿ, ಕುಡಿದು ಬರ್ಲಾದಾಗ ಒಂಥರ ಇರ್ತೈತಿ. ಅದ್ರದ್ದು ಇದ್ದಿದ್ದೆ ದಿನ ಹೊತ್ತೊಂಡ್ರೆ ಏನು ಭಾಳ ವಿಚಾರ ಮಾಡಕ್ಕೆ ಹೋಗಬೇಡ. ಹಂಗಂತಿ ಬಿಡಿಯವ, ಮಲ್ಯಕ್ಕೆ ದೂರ ಬರೋ ಒಂದು ದಾರಿ. ನನಗೆ ಕಡೆಲ್ಲ ಮನಸ್ಸೆಲ್ಲ ಈ ಕಡೆ ಇರ್ತೈತಿ. ಹೆಂಗಿಲ್ಲ ಮಗು ಹೆಂಗಿರ್ತಾಳೆ ಹೆಂಗಿಲ್ಲ ಅಂತಂದು ನನಗದ ಒಂದು ನೋಡುವ ದಿನ ಫೋನ್ ಹಚ್ಕೋತ ಮಾಡ್ಕೋತಾ ಇರು ನನಗೆ. ಇರ್ಲಿ ಕೂಡ ನಮ್ಮ ಸಂಸಾರ ಜಂಜಾಟ ಇರೋದು ಅಲ್ವಾಯ್ತು. ನೀ ಯಾರ ಆರಾಮಿರು ಅಲ್ಲಿ ಹೇಳ್ತೀನಿ ನೋಡಗ. ಅತ್ತಿ ಜೊತೆ ಮಾವನ ಜೊತೆ ಎಲ್ಲರ ಜೊತೆ ಚಂದಾಗಿರ್ಬೇಕು ನೋಡುವ. ನಮ್ಮ ಸಂಸಾರ ಇದ್ದಿದ್ದೆ ಅದು. ದಿನ ಹೊರಗೆ ಹೋಗಿ ಕೆಲ್ಸಕ್ಕೆ ಹೋಗಿ ದುಡಿದು ಬಂದವನ ನನ್ನ ಮಗಳು ಅದಾವ, ಕಷ್ಟ ಸುಖ ಕೇಳಾಕ ಮಾಡಾಕ ಅಂತರೂ ಒಂದು ಇರ್ತಿತ್ತು. ಈ ಬಂದ್ಗೋನ ಯಾರ ಕಡೆ ಹೋಗ್ಬೇಕು? ಬಂದು ಮನೆಗೆ ಬಂದ್ರೆ ಒಂದು ಕಪ್ ಚಹಾ ಮಾಡ್ಕೊಡಿಸೋದಕ್ಕೆ ದಿಕ್ಕಿಲ್ಲ. ಶಾಂತಕ್ಕ, ಏ ಶಾಂತಕ್ಕ, ಏನು ಮಾಡಾಕತ್ತಿ? ಹೊರಗೆ ಬಾ. ಅಯ್ಯ ಬಸ್ಸಾಕ್ ಬಂದಂಗೆ ಅಲ್ಲ, ಕಣ್ಣೀರು ಹೊಡ್ಸ್ಕೊತೀನಿ ಬಟ್ಟೆಗೆ ಏನು ಬೈಕೋತ ನಿಂದಿರ್ತ. ಬಾರ ಬಸಕ್ಕ, ಇಲ್ಲೇ ಒಳಗದೆ ಬಾ, ಅಡಿಗೆ ಮನ್ಯಾಗ ಬಾ, ಒಳಗೆ ಬಾ ನೀನು. ಮತ್ತೆ ನಡ್ಕೋತ ಕೂತೆ ಈಗ ಬಿಡ. ಅಯ್ಯವ್ವ ನಿನ್ನ ಮಗಳು ಏನು ಎಲ್ಲಿ ಒಂದು ಇದ್ದು ಕೋಸ್ತರ್ಗತೆ ಮಾಡಾಕತ್ತೀನಿ ನೋಡವ ಶಾಂತಕ್ಕ. ನೀ ಎತ್ರು ನನಗೆ ನೋಡಿ ಸಾಕಾಗ್ಬಿಟ್ಟದ ನೋಡೋ ಕಡೆ. ಬಿಡು ಏನು ಸಾಕೇನ ಹೋಗಬೇಡ. ಹುಡುಗಿ ಹ್ಯಾಂಗ ಆಗಕ್ಕಿಲ್ಲ, ನೀನು ಹೆಂಗೆ ಮಾಡ್ಕೊತ ಕೂತಾರೆ ಹ್ಯಾಂಗತ್ತೇನದು ಏನು ಬಿಡ ಯವ್ವ. ನೀ ಹಂಗ ಅತ್ತೆ ತಾಯಿ ಸುಮ್ಮಿರ್ಬೇಕಲ್ಲ ಯವ್ವ ಬಸಕ್ಕ. ಮನ್ಸಿಗೆ ಒಂದು ಬೇಜಾರಾಗೋದಲ್ಲ. ಇನ್ನು ನನ್ನ ಮಗಳು ಇನ್ನು ಮೊದ್ಲಿನ ಗತಿ ತವ್ರ ಮನೆಗೆ ಬರೋದಾಗಲ್ಲ ಬಿಡಲ್ಲ. ಇನ್ನು ಅವ್ರ ಮನೆಗೆ ಸೇರಿದ್ದು ಅಷ್ಟದು. ಇಟ್ಟು ದಿನ ನನ್ನ ಮಗನ ಏನರ ಹೇಳ್ಬೋದಿತ್ತು ಮಾಡ್ಬೋದಿತ್ತು. ಈಗ ಅವ್ರು ಹೆಂಗೆ ಹೇಳ್ತಾರೆ ನೋಡಿ ಹಂಗೆ ಕೇಳ್ಬೇಕಲ್ವ. ಅವ್ವ ಎಲ್ಲರೂ ಹಂಗೆ. ಮತ್ತೆ ಹೆಣ್ಣೆ ಹುಟ್ಟಿದ ಮ್ಯಾಗ ಮತ್ತೆ ಕೊಟ್ಟ ಮನೆಗೆ ಹೋಗಬೇಕಲ್ವ. ಇಲ್ಲೇ ತವ್ರ ಮನ್ಯಾಗ ಇಟ್ಕೊಂಡು ಕುಂದ್ರಕ್ಕಾಗತ್ತೆ? ಇಲ್ಲ ಅದು ಮಾತ್ರ ಕರೆ ಮಾತಾ ಇತ್ತಿಲ್ಲ. ನಿನಗೂ ನಿಮ್ಮ ಅಪ್ಪ ಅವ ಮತ್ತೆ ಈಗ ಮಾಡಿಕೊಟ್ಟಾರಿಲ್ಲ. ಈಗನೂ ಹಂಗೆ ಅವ. ಮತ್ತೆ ಅದಕ್ಕೆಲ್ಲ ಬಾ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಹೋಗ್ಲಕ್ ಬಿಡು ನೀನು. ಹಿಂಗೆ ರೊಕ್ಕೊತ ಕುಂದ್ರಕ್ಕೆ ಹೋಗಬೇಡ. ಮತ್ತೆ ಏನು ಹುಡುಗಿ ಇವತ್ತು ಏನು ಕರೆಯಾಕೆ ಬರ್ತಾರೆ ಏನು? ಪುಣ್ಯವ ಏನು ಫೋನ್ ಹಚ್ಚಿಲ್ಲ. ಮತ್ತೆ ಬಂದ್ರೆ ಬರ್ತಿರ್ಬೇಕು ಇವತ್ತು ಕರೆಯಾಕೆ. ಏನು ಮಾಡ್ತಾರ ನನಗೂ ಗೊತ್ತಿಲ್ಲ. ಈಗ ಯಾವುದು ಕರೆದು ಬಿಟ್ಟು ಮಗಳಿಗೆ ತಿಳಿಸಿ ಬುದ್ಧಿ ಹೇಳ ಕಳಿಸು. ಏನು ಹೇಳ್ತೀನಿ ನೋಡು. ಹಿಂಗೆ ಕರ್ಕೊತ ಕುಂದ್ರಕ್ಕೆ ಹೋಗಬೇಡ. ಚಾಣಕ್ ಅನ್ಸಲ್ವ ನನಗೇನಿದು? ಏನು ಕಣ್ಣೀರು ಉರ್ಸ್ಕೊ, ಏನು ನಕ್ಕೊತ ಇರು ಒಂದಿಟ್ಟ. ಹೂ ಕಮಲವ, ಹೇಳಾಕತ್ತೀನಿ ನಿಮ್ಮ ಅತ್ತೆ ನಿಮ್ಮ ಅವ್ವನ ನಿಮ್ಮ ಇದನ್ನುಗಳಿಗೆ ಒಟ್ಟೆ ಯಾರಿಗೆ ಇದ್ರು ಹೊಸಕ್ಕೆ ಹೋಗ್ಬೇಡ. ಅವ್ರು ಹೆಂಗೆ ಹೇಳ್ತಾರ ಹ್ಞೂ ಅಂತಾನು ಅಲ್ವೇ. ಅವ್ರು ಬೈದ್ರು ಬೈಸ್ಕೋಬೇಕು ಅನ್ಬೇನೆ. ನೀ ಹೆಂಗೆ ಹೇಳ್ತಿ ಅಲ್ವೇ ನೀನು? ನಾನು ತಪ್ಪಲಿಕ್ಕೆ ಅವ್ರು ಬೈದ್ರು ಹ್ಞೂ ಅಂತ ಅಂದ್ಬಿಡ್ಲೇನ? ಇಲ್ಲಿ ನಾ ತಾಯಿ ಇದ್ದೀನಿ. ನೀ ಏನರ ಅಂದ್ರೆ ನಾ ಅನಿಸ್ಕೋತೀನಿ ಮಾಡ್ತೀನಿ. ನಿಮ್ಮ ಅತ್ತೆ ಯಾಕೆ ಅನಿಸ್ಕೋತಾವ? ಈಗ ಆಕಿನೂ ನಿಮ್ಮ ಅತ್ತೆ ಸದ್ ನೋಡ ನನ್ನ ಸೊಸೆ ಹೆಂಗಿರ್ಬೇಕು ಹಿಂಗಿರ್ಬೇಕು ಅಂದ್ರೆ ಆಕಿಗೂ ಆಸೆ ಇರ್ತೈತಿ. ಏನು ಯಾಕೆ ಅನ್ನೋದಕ್ಕೆ ಒಂದು ತಾಸಿಗತ್ತ ಮತ್ತು ನಿಮ್ಮ ಅತ್ತೆ ಇನ್ನೊಂದು ತಾಸಿಗೆ ಇರ್ಲಕ್ಕ ನನ್ನ ಸೊಸೆ ನೋಡಿ ನಾ ಇಟ್ಟೆಲ್ಲ ಮಾತು ಹೇಳಿದ್ರೆ ಸದ್ಯಕ್ಕೆ ನನ್ನ ಸೊಸೆ ನನಗೆ ವಾಪಸ್ ಒಂದು ಮಾತು ಬೈಲಿಲ್ಲ ತಂದು ಆಕಿನ ಸುಮ್ಮಿರ್ತಾ. ಹೌದು ಕಮಲ, ಒಟ್ಟೆ ಹೆಣ್ಮಕ್ಳಿಗಿದ್ರು ವಾಸು ಚಟ ಇರಬಾರ್ದು ನೋಡಿ. ನಾ ಹೇಳ್ತೆ ಅಂತ ಗಂಡನ ಎದುರಿಗರೆ ಇರಲಿ ಮತ್ತೆ ಮಾವನ ಎದುರಿಗರೆ ಇರಲಿ, ಅವ್ರು ಏನು ಯಾಕೆ ಅನ್ನೋಲಕ್ಕೆ ಹ್ಞೂ ಅಂತ ಅಂದ್ಬಿಡು. ಹೂ ಅಂದ್ರೆ ಮುಂದೆ ಹೋಗುತ್ತದು. ನೀ ಹ್ಞೂ ಅನ್ಲಿಕ್ಕೆ ಅಂದ್ರೆ ಹಂಗಾತ್ರಿ ಹಿಂಗೆ ಇದ್ರು ಅನ್ಸ್ಕೊತ ಕೂತ್ರೆ ಅಲ್ಲೇ ಜಗಳು ಸ್ಟಾರ್ಟ್ ಆಗೋವು. ಆಯ್ತು ತಗೋಬೇವ.
ಇಲ್ಲಿ ಹಂಗ ತಡ ಮಾಡಿ ಹೇಳಕ್ ಹೋಗ್ಬೇಡ. ಅಲ್ಲಿ ಮುಂಜಾನೆ ಎದ್ದು ಲಘುನೇ ಎದ್ದು ಒಂದಿಟ್ಟ ಅಂಗಳ ಮುಂದೆ ಕಸ ಹುಡುಗಿ ರಂಗೋಲಿ ಎದ್ದು ಹಾಕಿ ನಿಮ್ಮ ಅತ್ತಿ ಮಾವು ಚಾ ಮಾಡಿಕೊಟ್ಟು ಅವ್ರಿಗೆ ನಾಷ್ಟ ಏನು ಮಾಡ್ರಿ ಅತ್ತಿಯರ ಮಾವಾರ ಅಂತಂದವ್ರು ಏನು ಹೇಳ್ತಾರೆ ನೋಡೋದನ್ನ ಮಾಡಿಕೊಡು. ಹ್ಞೂನೇವ್ವ ಆಯ್ತು ತಗೋಬೇಯವ್ವ ಎಟ್ಟರ ಹೇಳಕತ್ತೀವ್ವ. ನಿನ್ನೆಯಿಂದ ಇದೇ ಹೇಳಕತ್ತೀನಿ ನನಗೆ. ನಿಮ್ಮ ಒಂದು ಹೇಳಕತ್ತಿದ್ದು ಈಗ ಬೇಸರ ಆಗ್ಬೋದು, ಅದ್ರದ್ದು ಎಲ್ಲ ಕರೆ ಮಾತದವು. ಇನ್ನ ಸಣ್ಣಕ್ಕದ ನಿನ್ಗೆ ಏನು ತಿಳಿತದ ಹೇಳು. ನಾವೆಲ್ಲ ಈಗ ನಿಮ್ಮವು ಅಲ್ಲಿ ಅಂತ ಹೋದಂತ ತಿಳ್ಕೊ ನಿನಗೇನು ಬರಲ್ಲ ಅಂತಂದ್ರೆ ಮತ್ತೆ ನಿಮ್ಮವು ಏನು ಕಲಿಸ ಇದ ಕಲಿಸಾನ ಅತ್ತಾರಲ್ಲಿ. ಹೌದು ಬಸ್ಸಾಗ ಮತ್ತೆ ಹಂಗೆ ಅಂತಾರೆ ಕಿ ಒಳ್ಳೊಳ್ಳೆ ಇದ್ರು ಹಾಸೋದು ಮತ್ತು ಆಮೇಲೆ ಅವ್ರು ಹೇಳಿದ ಕೆಲಸ ಮಾಡ್ಲಿಕ್ಕೆ ಮಟ್ಲಿಕ್ಕೆ ಅಂತ ಅನ್ನೋರು. ಮತ್ತು ಅವರು ಅತ್ತೆ ಮನೆಯವ್ರು ಯಾಕೆ ಸುಮ್ಮಿರ್ತಾರವ. ನಿಮ್ಮವು ಚಂದ ಬುದ್ಧಿ ಕಲ್ಸಿಲ್ಲ ನಿನಗೆ. ಮತ್ತು ನನ್ನ ಅವರು ಅಗ್ಗರಿತಾರೆ ಮತ್ತು ಅವರು ನನ್ನ ಯಾಕೆ ಬಿಡ್ತಾರೆ ಅವರು. ಈಗ ಹೇಳಕತ್ತ ಇಟ್ಟು ಬ್ಯಾಸರ ಮಾಡ್ಕೊತ ಓಡುವ ಕಮಲವ. ಏನು ಮಾಡೋದು ಹೇಳು. ಏನ ಕಮಲವ ಹುಚ್ಚುಡಿಗೆ ಹುಚ್ಚುಡಿಗಿ ನಿಮ್ಮ ನೀನು ಒಳ್ಳೆದಕ್ಕೆ ಹೇಳ್ತಾ ನಿಮ್ಮ ಅವನ ಮ್ಯಾಗೆ ಸಿಟ್ಟಿ ಬರ್ತೀಯಲ್ಲ ನೀನು. ಇದು ನಿನಗೀಗ ಗೊತ್ತಾಗಲ್ಲ, ನಿನಗೆ ಮುಂದೆ ಗೊತ್ತಾಗತ್ತೆ ನಿಮ್ಮವು ಎಲ್ಲ ಎದಕ್ಕೆ ಇದ್ಲು ಮಾಡಿದ್ಲು ಅಂತಂದು ಹೇಳ್ತು ನೋಡಿದೆ. ಈಗ ನೀವು ಮತ್ತೆ ಅಕಸ್ಮಾತ್ ಏನು ನಿನ್ನ ಕೆಲಸ ಎಲ್ಲ ತಿಕ್ಕೋದು ನೀವು ಬರ್ಲಿಕ್ಕೆ ಅಂದ್ರು ಅತ್ತೇರಿದು ಹ್ಯಾಂಗೆ ಮಾಡೋದಾದ್ರೆ ನನಗತ್ರ ಬರಲ್ರಿ. ನೀವು ಹ್ಯಾಂಗೆ ಮಾಡೋದಕ್ಕೆ ನಾವು ಹೇಳ್ಕೊಟ್ಟಾರ ಮಾಡ್ತೀನಿ ರೀ ಅಂತಂತಂದು ಹೇಳೋರಿಗೆ ಅವ್ರು ಹೇಳ್ಕೊಡ್ತಾರೆ. ಅದು ಬಿಟ್ಟು ಇನ್ನೇ ನನ್ನ ಮ್ಯಾಗ ಸಿಟ್ಟಿಗೆ ಇರಲ್ಲ. ಹಂಗೆ ನಿಮ್ಮ ಅತ್ತಿ ಮ್ಯಾಗೂ ಸಿಟ್ಟಿಗೆ ಇರಿದ್ರೆ ಬಿಡುದೇ ಇಲ್ಲಕ್ಕೆ ನಿಮ್ಮ ಅತ್ತಿ. ನಾನು ಅನ್ಸ್ಕೊಂಡಂಗೆ ನಿಮ್ಮ ಅತ್ತಿ ಯಾಕೆ ಅನ್ಸ್ಕೊಂತ ಇನ್ನು ಕಟ್ಟದ ಬಿಡ್ತಾ ಹಾಕಿ ಒಂದೆರಡು ಮತ್ತು ನಾನು ಹಂಗೆ ತೊಳಿತಾ ಸ್ವಚ್ಛಗ ಅಲ್ಲಿ. ನಿಮ್ಮ ಅವು ಇದೆ ಕಲಿಸ್ಕೊಟ್ಟಂಗದ ನಿನಗೆ ಅದಕ್ಕೆ ಹಿಂಗೆ ಮಾತಾಡ್ತೀನಿ ಅಂತಂದು. ನೀವು ಅವ್ರು ಯಾಕೆ ಅನ್ಸ್ಕೊತಾರೆ ಶರ್ಟಕ್ಕ ನೀವು ಹುಚ್ಚದತ್ತನು ಗಂಡನ ಮನೆಯವ್ರು ಯಾಕೆ ಅನ್ಸ್ಕೊತಾರೆ. ಎತ್ತಿದ್ರು ಹೆಣ್ಣಿಗೆ ಗಂಡನ ಮನೆ ತವ್ರ ಮನೆನ ತಾಯದಂಗೆ ಅತ್ಯಾಕನೂ ಇಲ್ಲ. ಮತ್ತಗ ಏನೋ ಒಂದು ಹೇಳ್ತೀನಿ ನೋಡ್ಗ ನಿನಗ ಕಮಲವ್ವ. ಜಗಳ ಗಂಡ ಎಂತಿನ ನದರಕತ್ರ ಜಗಳ ಬರುದ ಮಾಡುದದು. ಇಟ್ಟಿಟ್ಟ ಜಗಳ ತಂದು ನನಗೆ ಫೋನ್ ಹಚ್ಚಿ ಯವ್ವ ಹಂಗಾತು ಹಿಂಗಾತು ನನ್ನ ಗಂಡ ಹಂಗಂದ ಹಿಂಗಂದ ನಮ್ಮ ಅತ್ತಿ ಹಿಂಗಂದ್ಲು ಅವೆಲ್ಲ ಹೇಳಕ್ಕೆ ಹೋಗ್ಬೇಡವ. ನಾ ಹೇಳ್ತೀನಿ ನೋಡು. ಗಂಡನ ಮನೆ ಅಂದು ಗಂಡನ ಮನ್ಯಾಗ ಬಿಡೋದು ಜಗಳದಾಗಿದ್ದು. ಇಲ್ಲಿ ತವ್ರ ಮನ್ಯಾಗ ಆಗುತ್ತೆ ತವ್ರ ಮನ್ಯಾಗ ಬಿಡೋದು. ಅಲ್ಲಿ ತಂದು ಇಲ್ಲಿ ಹೇಳೋದು ಇಲ್ಲಿ ತಂದು ಅಲ್ಲಿ ಹೇಳೋದು ಅದು ಮಾಡಕ್ಕೆ ಹೋಗ್ಬೇನಿ ಹೇಳ್ತೀನಿ ನೋಡು. ಮತ್ತೀಗ ಮನೆಯಂದು ಏನು ನಡೆದೈತೆ ನೋಡು ಅದು ಮಂದಿ ಇದ್ರಿಗೆ ಹೋಗಿ ಹೇಳಕ್ಕೆ ಹೋಗ್ಬೇಡಿ ನೀನು. ಅಕಸ್ಮಾತ್ ನೀ ಮಂದಿ ಇದ್ರಿಗೆ ಹೇಳಿದ್ರಿ ಮಾಡಿದ್ರಿ ಅಲ್ಲಿ ಆಗ್ಲವ್ರು ಇದ್ರು ಮಾಡ್ದವ್ರು ಇದ್ರು ಅಂತಂದ್ರೆ ನಿಮ್ಮ ಅತ್ತಿ ಸಸಿ ನಡ್ಬಾರ್ಕ ಜಗಳ ಹಚ್ಚಿ ಮಜಾ ನೋಡೋರು ಇರ್ತಾರೆ. ಈಗ ಹೇಳಕತ್ತೀನಿ ನಾನು. ಏನು ಯಾಕೆ ಹೋಗೋಲ್ಲಕ್ಕ ಮನೆಯಂದು ಒಟ್ಟ ವಿಷಯ ಮಂದಿ ಇದ್ರಿಗೆ ಹೇಳಕ್ಕೆ ಹೋಗ್ಬೇಡ. ಮತ್ತೆ ನಮ್ಮ ಬಸಸಿದ್ದು ಹಿಂಗೆ ಕಣ್ಣಾಕತ್ತ ಅಂತ ಅನ್ನಕ್ಕೆ ಹೋಗ್ಬೇಡ ಕಮ್ಲಕ್ಕ. ಒಂದು ಮಾತು ಹೇಳ್ತೀನಿ ನಿನಗೆ. ಎಟ್ಟ್ಯಾಕೆ ಜಗಳ ಆಗಲಿ ಮಾಡಲಿ ಮನೆ ಬಿಟ್ಟು ಮಾತ್ರ ಬರಕ್ಕೆ ಹೋಗ್ಬೇಡ. ಗಂಡನ ಮನೆ ಬಿಟ್ಟು ಬಂತಂತಂದ್ರೆ ನಮ್ಮ 3 ಕಾಸಿನ ಕಿಮ್ಮತ್ತಿರೋದಿಲ್ಲ ನೋಡ್ಗ ಹೇಳ್ತೀನಿ. ಈಗ ಇದೇನೇ ಗಂಡನ ಬಿಟ್ಟು ಬಂದು ಕೂತೈತಿ ಅಂತತ್ತಾರ. ಅಲ್ಲೇ ಎಟ್ಟು ಜಗಳ ಆಗುತ್ತಿಲ್ಲ ಮತ್ತೆ ಅಲ್ಲೇ ಇದ್ರೆ ಮತ್ತೆ ಹೋಗ್ಬಿಡ್ತೈತದ ಒಂದು ತಾಸಿ. ಅದನ್ನ ಮುಂದೆ ಹಠ ಸಾಧಿಸ್ಕೊಂಡು ಮಾಡ್ಕೊಂಡು ಮುಂದುವರ್ಸ್ಕೊತ ಹೋಗ್ಬೇಡವ. ಹೌದು ಹೆಣ್ಣು ಎಲ್ಲಿರ್ಬೇಕು ನೋಡು ಅಲ್ಲಿ ಇದ್ರೇನೆ ಚಂದದು. ಏನಾಕವಲ್ಲ ಗಂಡ ಮನೆಯಾಗಿರು. ಅಟ್ಟು ಮಿಕ್ಕಿ ಭಾಳ ಮಾತಾಡಕತ್ರಂದ್ರೆ ಅವ ನಮಗೆ ಹೇಳು. ಕುತ್ತಿಗೆ ಮಠ ಬಂದಾಗ ಹೇಳು. ಅದಕ್ಕಿಂತ ಪೈಲ ಸಣ್ಣ ಪುಟ್ಟ ಜಗಳದ್ದು ಮಾಡಿದ್ದವು ನಮ್ಮ ಇದ್ರಿಗೆ ಹೇಳಕ್ಕೆ ಹೋಗ್ಬೇಡ. ಅಲ್ಲೇ ಮಾತು ಬಿಡ್ಬೇಕು ಅವನ್ನ. ಇಟ್ಟತ್ರ ಹೇಳಿ ನೋಡುವ. ಮತ್ತು ತೆಲ್ಲ ಮರ್ಯಾಕೆ ಹೋಗ್ಬೇಡ. ಈ ಕಿವ್ಯಾಗ ಕೇಳಿ ಕಿವ್ಯಾಗ ಬಿಡಕ್ಕೆ ಹೋಗ್ಬೇಡ. ಎಲ್ಲ ಚೆನ್ನ ನೆನಪಿಟ್ಕೊಂಡು ಹಂಗಿರು. ಆಯ್ತು ತಗೋಬೇನಿ ಹೆಂಗೆ ಹಚ್ಚಿ ನೋಡು. ಹಂಗಿನ ಮಾತೆಲ್ಲ ಕೇಳಿಸ್ಕೊತೀನಿ. ನಾನು ಏನು ಮರಿದಿಲ್ಲ ಎಲ್ಲ ನೆನಪು ಮ್ಯಾಗ ಇಟ್ಕೊಂಡು ಹಿಂಗೆ ಇರ್ತೀನಿ. ಕೊಟ್ಟ ಮನೆಗೆ ಹೆಸರು ತಂದಂದ್ರೆ ಸಾಕು ನೋಡುವ ನಮಗೆ. ಮತ್ತು ಕೊಡಿಸ್ದವ್ರಿಗೂ ಹೆಸರು ತರ್ಬೇಕು ನೋಡ್ಯವ. ಎಂತಕಿನ ಹುಡುಗಿನ ಕೊಡ್ಸಿದ್ರೆ ನಮಗೆ ಇಟ್ಟ ಬೆರಿ ಹುಡುಗಿನ ಕೊಡ್ಸ್ಯಾರ ತಂದು. ಮತ್ತು ಗಂಡನ ಮನೆಯವ್ರು ಗೌಡ ಶಾಲೆಯವ್ರಿಗೂ ಬೇಯಬಾರ್ದು. ಮತ್ತು ನನಗೂ ಅನ್ನಕ್ಕೋಗ್ಬಾರ್ದು ಎಂಥ ಮಗನ ಹತ್ತ ಹೊಡೆ ವೈಕಿ ಅಂತಂದು. ಚಂದಾಗಿರುವ ನಿಮ್ಮ ಮನೆ ನೀವು ಚಂದಿದೆ ಅಂದ್ರೆ ಸಾಕು ನಮಗಟ್ಟ. ನಾ ಬಂದಿದ್ದು ಕೆಲಸನ ಮಾಡ್ತೀನಿ ನೋಡಗ. ನಾಯಿಗೆ ಗೌಡ್ರ ಹೊಲ್ದಾಗ ಕಸ ಕಿತ್ತುದತ್. ಮತ್ತು ಬರ್ತೀಯೇನು ಇಲ್ಲವ ಕೆಲ್ಸಕ್ಕೆ? ಏನು ಇನ್ನೊಂದು 2 ದಿನ ಬಿಟ್ಟು ಬರ್ತೀನಿ. ಬರ್ತೀನಂತೆ ಬಸಕ್ಕ. ನಾ ಯಾಕೆ ಬರಲ್ಲ ಹುಡುಗಿನು ಮತ್ತು ಅವ್ರು ಕೊಡ್ಕೊಂಡು ಹೋಗ್ತಾರ. ನಾನು ಮನ್ಯಾಗ ಕೂತು ಏನು ಮಾಡ್ಲಿಕ್ಕೆ ಕಡಿ ಮೈ ತುಂಬ ಸಾಲ ಮಾಡ್ಕೊಂಡೇನು ಲಗ್ನ ಸಲುವಾಗಿ. ಮತ್ತು ಸಾಲ ತುಂಬ್ಲಿಕ್ಕೆ ಬಿಟ್ಟಾರನ್ನವ್ರು ನನಗೆ. ಯಾರು ತುಂಬಿಸ್ತಾರೆ ಸಾಲ ಅದು ಎಲ್ಲ ನಾನು ತುಂಬಬೇಕಲ್ಲ. ಬರ್ತೀನಂತ ಅದ ಮನ್ಯಾಗ ಕೂತ್ರೆ ಯಾರು ಕೊಡ್ತಾರೆ ರೊಕ್ಕ ನಮಗೆ? ಬರ್ತೀನಂತ ಬರ್ತೀನಂತೆ ಬಸಕ್ಕ. ನಾ ಯಾಕೆ ಬರಲ್ಲ ಹುಡುಗಿನು ಮತ್ತು ಅವ್ರು ಕೊಡ್ಕೊಂಡು ಹೋಗ್ತಾರ. ನಾನು ಮನ್ಯಾಗ ಕೂತು ಏನು ಮಾಡ್ಲಿಕ್ಕೆ ಕಡಿ ಮೈ ತುಂಬ ಸಾಲ ಮಾಡ್ಕೊಂಡೇನು ಲಗ್ನ ಸಲುವಾಗಿ. ಮತ್ತು ಸಾಲ ತುಂಬ್ಲಿಕ್ಕೆ ಬಿಟ್ಟಾರನ್ನವ್ರು ನನಗೆ. ಯಾರು ತುಂಬಿಸ್ತಾರೆ ಸಾಲ ಅದು ಎಲ್ಲ ನಾನು ತುಂಬಬೇಕಲ್ಲ. ಬರ್ತೀನಂತ ಅದ ಮನ್ಯಾಗ ಕೂತ್ರೆ ಯಾರು ಕೊಡ್ತಾರೆ ರೊಕ್ಕ ನಮಗೆ? ಬರ್ತೀನಂತ. ಎಲ್ರಿಗೂ ಈ ಕತೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಎಲ್ಲ ತಾಯಿದ್ದೇವ್ರು ರೀ ಮಕ್ಕಳು ಗಂಡನ ಮನೆಗೆ ಹೋಗು ಹೊತ್ನ್ಯಾಗ ಒಂದಿಷ್ಟು ಬುದ್ಧಿ ಮಾತು ಹೇಳಿ ಕಳಿಸಿದ್ದೇವೆ ಅಂದ್ರೆ ಚಲೋ ಅವ್ರಿಗೂ ಗೊತ್ತಿರಲ್ರಿ ಹೆಂಗಿರ್ಬೇಕು ಹೆಂಗಿಲ್ಲ ತಂದು.
ನಮ್ಮ ಅನ್ಬೋದ ಮೇಲೆ ನಾವು ಒಂದಿಟ್ಟು ಮಾತು ಅದು ಏನರ ಒಳ್ಳೇದು ಹೇಳಿ ಕಳಿಸಿದ್ವು ಅಂದ್ರೆ ಅವ್ರಿಗೂ ಗೊತ್ತಾಗುತ್ತೆ ಹೆಂಗಿರ್ಬೇಕು ಹೆಂಗಿರ ಗಂಡ ಮನ್ಯಾಗ ಅಂತಂದು. ನಾನು ಅನ್ಬೋದ ಮೇಲೆ ನನ್ನ ಮಗಳಿಗೆ ಇಷ್ಟೆಲ್ಲ ಮಾತು ಹೇಳಿ ಕಳಿಸಿದ್ದೀನಿ ನೋಡ್ರಿ ನಾನಂತೂ ರೀ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರ್ಯಾಕೆ ಹೋಗ್ಬಿಡ್ರಿ. ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಕತೆ ಹೆಂಗಿತ್ತಂದು. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ.